ವೆಲ್ಕಮ್ ಬ್ಯಾಕ್. ಪಾರ್ಟ್ ಟೂ ಅಲ್ಲಿ ಏನಾಯಿತು, ಸೀನ್ ಟು ಮೀನ್ಸ್ ನಾನು ಪಾರ್ಟ್ ಟೂ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಸೀನ್ ಟು ಏನು, ಫಾರೆಸ್ಟ್ ಸೀನ್, ಇದೊಂದು ಫಾರೆಸ್ಟ್ ಸೀನ್. ಈಗಾಗಲೇ ಪಾರ್ಟ್ ಒನ್ ಯಾರ್ಯಾರೆಲ್ಲ ನೋಡಲಿಲ್ಲ ಪ್ಲೀಸ್ ಹೋಗಿ ವಿಡಿಯೋವನ್ನು ನೋಡಿ. ಪಾರ್ಟ್ ಒನ್ ನನ್ನ ಚಾನಲಲ್ಲಿ ಇದೆ. ನೆಕ್ಸ್ಟ್ ಬನ್ನಿ ಸೀನ್ ಟು, ಫಾರೆಸ್ಟ್ ಏರಿಯಾ. 2 years ಲೇಟರ್, ಅಂದರೆ 2 ವರ್ಷದ ನಂತರ, ದ್ರೋಣಾಸ್ ಐಡಿಯಲ್ ಡೆಕೋರೇಟೆಡ್ ವಿತ್ ಫ್ಲವರ್ಸ್ ಆನ್ ಎ ಪ್ಲ್ಯಾಟ್ಫಾರ್ಮ್ ಅಂಡರ್ ಅ ಟ್ರೀ. ಇಲ್ಲಿ ನೀವು ನೋಡ್ಬೋದು, ಇದು ಏಕಲವ್ಯ ಆ್ಯಂಡ್ ಇದು ಬಂದು ದ್ರೋಣಾಚಾರ್ಯರು. ಅದು ಐಡಿಯಲ್ ಮೂರ್ತಿ ಆಯಿತಾ. ಅದು ಫ್ಲವರಿಂದ ಡೆಕೋರೇಟ್ ಆಗಿದೆ, ಹೂಗಳಿಂದ. ಏಕಲವ್ಯ ಮೂವಿಂಗ್ ಬಿಹೋವ್ ದ ಐಡಿಯಲ್ ಆ್ಯಂಡ್ ಸಮ್ ಡಿಯರ್ ಗ್ರೇಸಿಂಗ್ ಪೀಸ್ಫುಲಿ ಎಟ್ ಅ ಡಿಸ್ಟೆನ್ಸ್. ನೀವು ಸೀನ್ ಒನ್ನಲ್ಲಿ ನೋಡಿರ್ಬೋದು, ಏಕಲವ್ಯ ದ್ರೋಣರನ್ನು ನೋಡಲಿಕ್ಕೆ ಹೋಗ್ತಾನೆ. ಏನೇನು ಆಗ್ತದಂತೆಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮತ್ತು ಇಲ್ಲಿ ಹಿಂದೆ ಜಿಂಕೆಗಳನ್ನು ನೋಡ್ಬೋದು. ಮತ್ತು ಏಕಲವ್ಯ ದ್ರೋಣರಿಗೆ ತಲೆಬಾಗ್ತಾ ಇದ್ದಾನೆ. ಏಕಲವ್ಯ ಅಡ್ರೆಸ್ಸಿಂಗ್ ದ ಐಡಲ್, ಅಂದರೆ ಮೂರ್ತಿ ಏನಿದೆ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದಾನೆ. ಏನಂತ, ಗ್ರೇಟ್ ಆಚಾರ್ಯ, ಹೌ ಕೈಂಡ್ ಯು ಆರ್, ನೀವೆಷ್ಟು ಕರುಣಾಮಹಿಗಳು ಅಂತ ಹೇಳ್ತಾ ಇದ್ದಾನೆ. ಯು ಹ್ಯಾವ್ ಟಾಟ್ ಮಿ ಆಚಾರ್ಯ ವೆಲ್ ವಿತಿನ್ ದಿಸ್ 2 years. ಅಂದರೆ ಅವರವನಿಗೆ ಡೈರೆಕ್ಟಾಗಿ ಕಲಿಸ್ಲಿಲ್ಲ, ಆದರೆ ಅವನೇನು ಹೇಳ್ತಾ ಇದ್ದಾನೆ, ನೀವು ನನಗೆ ಬಿಲ್ವಿದ್ಯೆಯನ್ನು ಬರೀ 2 ವರ್ಷದಲ್ಲಿ ಕಲಿಸಿದ್ದೀರಾ ಅಂತ ಹೇಳ್ತಾ ಇದ್ದಾನೆ. ವಾಟ್ ಗುಡ್ ಲಕ್ ಇಸ್ ಮೈನ್ ಟು ಹ್ಯಾವ್ ಯು ಆ್ಯಸ್ ಮೈ ಗುರು. ಐ ಅಚೀವ್ಡ್ ಮೈ ಗೋಲ್. ಮೈ ಡಿಯರ್ ಫೌನ್ಸ್ ಆರ್ ನೌ ಫ್ರೀ ಫ್ರಮ್ ಟ್ರಬಲ್. ಲುಕಿಂಗ್ ಎಟ್ ದ ಡಿಯರ್ ಇನ್ ದ ಡಿಸ್ಟೆನ್ಸ್, ಹೌ ಪೀಸ್ಫುಲಿ ದೇ ಆರ್ ಗ್ರೇಸಿಂಗ್. ಏನಂತಾನಂದರೆ, ನೀವು ನನಗೆ ಬಿಲ್ವಿದ್ಯೆಯನ್ನು ಕಲಿಸಿದ್ದೀರಾ, ನಾನಿಷ್ಟು ಅದೃಷ್ಟವಂತ ನೋಡಿ ಆಚಾರ್ಯರೇ. ನನ್ನ ಮೈ ಡಿಯರ್, ಪ್ರೀತಿಯ ಡಿಯರ್ ಅಂದರೆ ಜಿಂಕೆಗಳು, ಫೌನ್ಸ್ ಜಿಂಕೆಗಳು ಎಷ್ಟು ಚೆನ್ನಾಗಿ ಹುಲ್ಲನ್ನು ತಿಂತಾ ಇದ್ದೇವೆ ಅಂತ ಅವುಗಳನ್ನು ನೋಡ್ತಾ ಹೇಳ್ತಾನೆ. ಹೌ ಪೀಸ್ಫುಲಿ ಅಂದರೆ ಶಾಂತಿಯುತವಾಗಿ ಹುಲ್ಲನ್ನು ಮೇಯ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾನೆ ಏಕಲವ್ಯಲ್ಲಿ. ನೆಕ್ಸ್ಟ್ ಬನ್ನಿ. ಏಕಲವ್ಯ ಹಿಯರ್ಸ್ ದ ಬಾರ್ಕಿಂಗ್ ಸೌಂಡ್ ಆಫ್ ಅ ಡಾಗ್ಸ್ ಎಟ್ ಅ ಡಿಸ್ಟೆನ್ಸ್. ಏಕಲವ್ಯಗೆ ಒಂದು ದೂರದಲ್ಲಿ ನಾಯಿಯ ಸೌಂಡ್ ಕೇಳ್ತದೆ ಆಯಿತಾ. ದಿಸ್ ಈಸ್ ನಾಟ್ ಹೌಲ್ ಆಫ್ ಔಲ್ಸ್, ದ ಸೌಂಡ್ ಈಸ್ ಕಮಿಂಗ್ ನಿಯರರ್. ಇದು ಈ ನರಿಗಳು ಮಾಡುವಂತಹ ಸೌಂಡ್ ಅಲ್ಲ ಅಂತ ಹೇಳ್ತಾನೆ, ಆದರೆ ಹತ್ತಿರದಲ್ಲಿ ಬರ್ತಾ ಇದೆ. ದ ಡಿಯರ್ ಲಿಫ್ಟ್ ಅಪ್ ದೇರ್ ಹೆಡ್ಸ್ ಇನ್ ಫಿಯರ್ ಆ್ಯಂಡ್ ರನ್ ಟು ಹಿಮ್. ಏನು ಮಾಡ್ತವೆ ಜಿಂಕೆಗಳು, ಕುತ್ತಿಗೆಯನ್ನು ನೇರ ಮಾಡಿ ಹೆದರಿಕೆಯಲ್ಲಿ, ಭಯದಿಂದ ಏಕಲವ್ಯನ ಹತ್ತಿರ ಬರ್ತವೆ. ಹ್ಯಾವ್ ನೋ ಫಿಯರ್ ಮೈ ಡಿಯರ್ ವುಲ್ಸ್, ನೋ ಡಾಗ್ ಆರ್ ಉಲ್ಫ್ ಶೆಲ್ ಡಿಸ್ಟರ್ಬ್ ಯುವರ್ ಪೀಸ್ ಆ್ಯಸ್ ಲಾಂಗ್ ಆಸ್ ಐ ಲಿವ್. ಏನಂದರೆ, ಯಾವುದೇ ನಾಯಿ ನರಿಗಳಾದರೂ ನಿಮ್ಮನ್ನು ಏನು ಮಾಡಲಿಕ್ಕೂ ಆಗೋದಿಲ್ಲ, ಎಲ್ಲಿ ತನಕ ನಾನು ಇರ್ತೇನೋ ಅಲ್ಲಿ ತನಕ ನಿಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ತಾನೆ. ಹೀ ಶೂಟ್ಸ್ ಆ್ಯರೋಸ್ ಇನ್ ದ ಡೈರೆಕ್ಷನ್ ಆಫ್ ದ ಬಾರ್ಕಿಂಗ್. ದ ಸೌಂಡ್ ಸ್ಟಾಪ್ಸ್. ಓ, ಕ್ವೈಟ್ ಅ ಬಿಗ್ ಪಾರ್ಟಿ ಆಫ್ ಹಂಟರ್ಸ್. ಹೌ ಕ್ವಿಕ್ they are to set their dogs against the innocent animals of the forest. What to do? See my guru with his pupils. ಏನಂತಾನೆ ಅವನು, ಯಾವ ಕಡೆ ಸೌಂಡ್ ಬರ್ತಾ ಇರ್ತದಲ್ಲ ಆ ಕಡೆ ಬಾಣವನ್ನು ಬಿಡ್ತಾನೆ, ಸೌಂಡ್ ಅಲ್ಲಿಗೆ ನಿಲ್ತದೆ. ಓ ಕ್ವೈಟ್ ಅ ಬಿಗ್ ಪಾರ್ಟಿ ಆಫ್ ಹಂಟರ್ಸ್. ಈ ಬೇಟೆಗಾರರ ಗುಂಪು ಈಗ ಸುಮ್ಮನಾಯಿತು. ಈ ಬಡ ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ, ದಾಳಿ ಮಾಡಲಿಕ್ಕೆ ನೋಡಿ ಎಂತಹ ನಾಯಿಗಳನ್ನೆಲ್ಲ ಬಿಟ್ಟು ಇದು ಮಾಡ್ತಾರೆ ಅಂತ ಹೇಳ್ತಾನೆ ಆಯಿತಾ. ಮೈ ಗುರು ವಿತ್ ಹೀಸ್ ಪಪಿಲ್ಸ್, ಏನು ದ್ರೋಣಾಚಾರ್ಯನನ್ನು ನೋಡ್ತಾನೆ. ಇಲ್ಲಿ ನೋಡಿ, ದ್ರೋಣರು ಮತ್ತು ಅವರ ಶಿಷ್ಯರು. Entered Drona with Arjuna and other princes and a dog with arrow in its mouth. The poor dog weens helplessly. Ekalavya prostrates before Drona. ಏನು, ದ್ರೋಣರು ಮತ್ತು ಅರ್ಜುನರು ಮತ್ತು ಉಳಿದ ರಾಜರು ಬರ್ತಾರೆ. ಏನು, ಮತ್ತು ಒಂದು ನಾಯಿ, ಯಾವುದು ಇವನು ಬಿಲ್ಲನ್ನು ಬಿಟ್ಟು ಇದು ಮಾಡಿರ್ತಾನಲ್ಲ ಆ ನಾಯಿ ಕೂಡ ಬರ್ದಿರ್ತದೆ. ಏಕಲವ್ಯ ಏನು ಮಾಡ್ತಾನೆ, ದ್ರೋಣರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಏಕಲವ್ಯ ಆಚಾರ್ಯ, ಏಕಲವ್ಯ ದ ಸನ್ ಆಫ್ ಹಿರಣ್ಯಧನಸ್ಸು ಪೇಸ್ ಹೀಸ್ ರೆಸ್ಪೆಕ್ಟ್ ಟು ಯು. ಇಲ್ಲಿ ನಾನು ಹಿರಣ್ಯಧನಸ್ಸಿನ ಮಗನಾದ ನಾನು ನಿಮಗೆ ಗೌರವವನ್ನು ನೀಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಏಕಲವ್ಯ. ದ್ರೋಣ, ಅರೈಸ್ ಮೈ ಬಾಯ್, ಗಾಡ್ ಬ್ಲೆಸ್ ಯು. ವಾಟ್ ಅ ಸ್ಕಿಲ್ ಯು ಹ್ಯಾವ್ ಗೇನ್ಡ್ ಇನ್ ಆರ್ಚರಿ ಇನ್ ದಿಸ್ ಶಾರ್ಟ್ ಪೀರಿಯಡ್. ಯುವರ್ ಟೀಚರ್ ಮಸ್ಟ್ ಬಿ ಇಂಡೀಡ್ ಬಿ ಅ ಗ್ರೇಟ್ ಒನ್.
ದ್ರೋಣರೇನಂತಾನೆ, ಎದ್ದೇಳು ಎದ್ದೇಳು ಮಗನೇ, ಗಾಡ್ ಬ್ಲೆಸ್ ಯು, ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅಂತ. ನೀನು ಈಗ ಕಲ್ತಿರುವಂತಹ ಸ್ಕಿಲ್ ಎಂಥ ಒಳ್ಳೆಯದು, ಇಷ್ಟು ಸಣ್ಣ ಸಮಯದಲ್ಲಿ ಇಂತಹ ಒಳ್ಳೆಯ ಬಿಲ್ವಿದ್ಯೆಯನ್ನು ಕಲ್ತಿದ್ದೀಯಾ, ನಿನ್ನ ಗುರು ತುಂಬ ಹೆಮ್ಮೆ ಪಡ್ತಾನೆ ಅಂತ ಹೇಳ್ತಾನೆ. ಮತ್ತು ಒಳ್ಳೆಯ ಗುರು ಆಗಿರಬೇಕು ಅರ್ಜುನ. ರಿಯಲಿ ದಿಸ್ ಬಾಯ್ ಹ್ಯಾಡ್ ಮಾಸ್ಟರ್ಡ್ ದ ಆರ್ಟ್ ಆಫ್ ಶೂಟಿಂಗ್ ಆ್ಯರೋಸ್ ಬೈ ಡಿಟೆಕ್ಟಿಂಗ್ ದ ಸೋರ್ಸ್ ಆಫ್ ಸೌಂಡ್. ಅರ್ಜುನ ಏನು ಹೇಳ್ತಾನೆ, ಈ ಹುಡುಗ ಒಂದು ಶಬ್ದದ ಮೂಲಕ ಶೂಟ್ ಮಾಡೋದು ಕಲ್ತಿದ್ದಾನೆ, ತುಂಬ ಒಂದು ಜ್ಞಾನವನ್ನು ಹೊಂದಿದ್ದಾನೆ, ಒಂದು ಗುರುತಿಸುವುದನ್ನು ತುಂಬ ಒಳ್ಳೆಯ ರೀತಿ ಕಲ್ತಿದ್ದಾನೆ ಅಂತ ಅರ್ಜುನ ಕೂಡ ಹೇಳ್ತಾನೆ. ನೋಡಿ ನೆಕ್ಸ್ಟ್ ನೋಡಿ, ಏಕಲವ್ಯ, ಇಟ್ ಈಸ್ ಆಲ್ ದ ರಿಸಲ್ಟ್ ಆಫ್ ಯುವರ್ ಬ್ಲೆಸ್ಸಿಂಗ್ ಗ್ರೇಟ್ ಆಚಾರ್ಯ. ಐ ಲರ್ನ್ಡ್ ಆಲ್ ದ ಟ್ರಿಕ್ಸ್ ಆಫ್ ಆಚಾರ್ಯ ಅಂಡರ್ ಯುವರ್ ಗೈಡೆನ್ಸ್. ಹೌ ಕೈಂಡ್ ಆಫ್ ಯು ಟು ವಿಸಿಟ್ ದಿಸ್ ಪುವರ್ ಅಬೋರ್ಡ್ ಆಫ್ ಯುವರ್ ಹಂಬಲ್ ಪಪ್ಪೀಲ್. ಏನಂತಾನೆ, ಇದೆಲ್ಲ ನಿಮ್ಮಿಂದನೇ ಆಚಾರ್ಯ, ನಿಮ್ಮಿಂದನೇ ಕಲ್ತಿದ್ದು ಅಂತ ಹೇಳ್ತಾನೆ. ಈ ಎಲ್ಲ ಟ್ರಿಕ್ಕನ್ನು ನಿಮ್ಮ ಮೂಲಕನೇ ಕಲ್ತಿದ್ದು. ನೀವು ಇಂತಹ ಬಡ ವಿದ್ಯಾರ್ಥಿಯ ಮನೆಗೆ ಬಂದಿದ್ದೀರಲ್ವಾ ಅಂತ ಹೇಳ್ತಾನೆ ಅರ್ಜುನ. ಆಚಾರ್ಯ, ಯು ಪ್ರಾಮಿಸ್ ಟು ಮೇಕ್ ಮೀ ದ ಗ್ರೇಟೆಸ್ಟ್ ಆರ್ಚರ್ ಇನ್ ದ ವರ್ಲ್ಡ್, ಬಟ್ ಹಿಯರ್ ಈಸ್ ಅ ಬಾಯ್ ಹೂ ಎಕ್ಸೆಲ್ಸ್ ಮೀ ಆ್ಯಂಡ್ ಹಿ ಸೇಸ್ ಯು ಆರ್ ಹಿಸ್ ಗುರು. ಅರ್ಜುನ ಹೇಳ್ತಾನೆ, ಆಚಾರ್ಯ, ನೀವು ನನಗೆ ಪ್ರಾಮಿಸ್ ಮಾಡಿದ್ರಿ, ಭಾಷೆಯನ್ನು ಕೊಟ್ಟಿದ್ರಿ, ನನ್ನನ್ನು ಈ ಜಗತ್ತಿನ ಒಂದು ಅತ್ಯುತ್ತಮ ಬಿಲ್ವಿದ್ಯೆಗಾರನಾಗಿ, ಅಂದರೆ ಬಿಲ್ವಿದ್ಯೆಯಲ್ಲಿ ನಿಪುಣನಾಗಿ ಹೊರಹೊಮ್ಮಿಸ್ತೀರಾ ಅಂತ. ಆದರೆ ನನಗಿಂತ ಮುಂದೆ ಈ ಹುಡುಗ ಇದ್ದಾನೆ, ಏನಿದ್ದು ಅಂತ ಎಲ್ಲ ಕೇಳ್ತಾನೆ ದ್ರೋಣ. ಅರ್ಜುನ, ಯು ನೋ ಐ ಹ್ಯಾವ್ ಬೀನ್ ವಿತ್ ಯು ಆಲ್ವೇಸ್. ಇಟ್ ಈಸ್ ದ ಡಿವೋಷನ್ ಆಫ್ ದಿಸ್ ಬಾಯ್ ದಟ್ ಹ್ಯಾಸ್ ಮೇಡ್ ಹಿಮ್ ಎ ಗುಡ್ ಬೋಮ್ಯಾನ್. ಏನು ಅರ್ಜುನ, ನಿನಗೆ ಗೊತ್ತು, ನಿನ್ನ ಜೊತೆ ನಾನು ಯಾವಾಗಲೂ ನಿನ್ನ ಜೊತೆನೇ ಇದ್ದೇನೆ. ಆದರೆ ಇವೆಲ್ಲ ಏನು, ಈ ಹುಡುಗನ ಒಂದು ಗೌರವ ಮತ್ತು ಪ್ರೀತಿಯಿಂದ ಆದದ್ದು ಅಂತ ಹೇಳ್ತಾನೆ ದ್ರೋಣ. ವೈ ಡಿಡ್ ಏಕಲವ್ಯ ಶೂಟ್ ಆ್ಯರೋಸ್ ಎಟ್ ದ ಅಪ್ರೋಚಿಂಗ್ ನಾಸ್. ಏಕಲವ್ಯ ಯಾಕೆ ಬಾಣವನ್ನು ಬಿಡ್ತಾನೆ ಅಂತ ಇಲ್ಲಿ ಪ್ರಶ್ನಿಸಿದ್ದಾರೆ. ಯಾಕಂದರೆ ಅದು ಹಂಟರ್ಸ್ ಇದಾಗಿರ್ತದೆ, ಮತ್ತು ಡಿಯರ್ ಏನಿರ್ತದಲ್ಲ, ಹೆದರಿಕೆಯಾಗಿ ಇವನ ಹತ್ತಿರ ಓಡ್ ಬಂದ ಕಾರಣ ಬಿಡ್ತಾನೆ. ಪಿಕ್ಔಟ್ ಅ ಲೈನ್ ಇನ್ ವಿಚ್ ದ್ರೋಣ ಪ್ರೇಸಸ್ ದ ಟೀಚರ್ ಆಫ್ ಏಕಲವ್ಯ. ಎಲ್ಲಿ ಇದು ಮಾಡ್ತಾನೆ ಏಕಲವ್ಯನ ಗುರುವನ್ನು, ಇಲ್ಲಿ ನೋಡಿ, ಯುವರ್ ಟೀಚರ್ ಮಸ್ಟ್ ಬಿ ಇಂಡೀಡ್ ಬಿ ಎ ಗ್ರೇಟ್ ಒನ್. ಇದು ಆನ್ಸರ್. ನೆಕ್ಸ್ಟ್ ನೋಡಿ, ವಾಟ್ ಮೇಡ್ ದ್ರೋಣ ಅಪ್ರಿಷಿಯೇಟ್ ಏಕಲವ್ಯ ಸ್ಕಿಲ್. ಯಾಕೆ ದ್ರೋಣಾಚಾರ್ಯರು ಏಕಲವ್ಯನನ್ನು ಅಪ್ರಿಷಿಯೇಟ್ ಮಾಡ್ತಾರೆ? ಒಂದು ದೂರದಲ್ಲಿರುವಂಥ ಪ್ರಾಣಿಯ ಸೌಂಡನ್ನು ಕೇಳಿ ಬಿಲ್ಲನ್ನು ಹೊಡೆದಿರ್ತಾನನ್ನು, ಅದಕ್ಕಾಗಿ. ಹೌ ಅಕಾರ್ಡಿಂಗ್ ಟು ದ್ರೋಣ ಡಿಡ್ ಏಕಲವ್ಯ ಬಿಕೇಮ್ ಅ ಗುಡ್ ಆರ್ಚರ್. ಇಲ್ಲಿದೆ ನೋಡಿ, ಇಟ್ ಈಸ್ ದ ಡಿವೋಷನ್ ಆಫ್ ದಿಸ್ ಬಾಯ್ ಹೂ ಹ್ಯಾಸ್ ಮೇಡ್ ಹಿಮ್ ಅ ಗುಡ್ ಬೋಮ್ಯಾನ್. ಡಿವೋಷನಿಂದ. ಸೊ ಇದರ ಆನ್ಸರ್ ಎಲ್ಲ ನಾನು ಕ್ವಶನ್ ಆನ್ಸರ್ ಇದರಲ್ಲಿ ಅಟ್ಯಾಚ್ ಮಾಡ್ತೇನೆ, ಸೊ ಅಲ್ಲಿ ನೋಡಿ, ಆಯಿತಾ. ನೆಕ್ಸ್ಟ್, ಅರ್ಜುನ, ವಾಟ್ ಎವರ್ ಇಟ್ ಮೇ ಬಿ ಆಚಾರ್ಯ, ಯು ಹ್ಯಾವ್ ನಾಟ್ ಕೆಪ್ಟ್ ಯುವರ್ ವರ್ಡ್. ಅರ್ಜುನ ಏನಂತಾನೆ, ಅರ್ಜುನ ಸಿಟ್ಟು ಮಾಡ್ಕೊಳ್ತಾನೆ, ಏನೇ ಆಗಲಿ ನೀವು ನಿಮ್ಮ ಭಾಷೆಯನ್ನು, ಅಂದರೆ ನಿಮ್ಮ ಪ್ರಾಮಿಸನ್ನು ಮುರಿದಿದ್ದೀರಾ. ದ್ರೋಣ, ಏಕಲವ್ಯ, ಇಫ್ ಯು ಕ್ಲೇಮ್ ದ್ಯಾಟ್ ಐ ಆಮ್ ಯುವರ್ ಟೀಚರ್, ಯು ವಿಲ್ ಹ್ಯಾವ್ ಟು ಗಿವ್ ಮೀ ಅ ಗುರುದಕ್ಷಿಣ. ಇಲ್ಲಿ ದ್ರೋಣಾಚಾರ್ಯರು ಏನಂತಾರೆ ಏಕಲವ್ಯನಿಗೆ, ನೀನು ನನ್ನನ್ನು ಗುರುವಾಗಿ ಸ್ವೀಕರಿಸಿದರೆ ಗುರುದಕ್ಷಿಣೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಅರ್ಜುನ, ಆಚಾರ್ಯ, ಸೊ ವಾಸ್ ಇಟ್ ರಿಯಲಿ ಯು ಹ್ಯಾವ್ ನಾಟ್ ಕೆಪ್ಟ್ ಯುವರ್ ಪ್ರಾಮಿಸ್. ಅರ್ಜುನ ಮತ್ತೆ ಹೇಳ್ತಾನೆ, ಹಾಗಿದ್ರೆ ಇದು ನೀವೇನಾ, ನಿಮ್ಮ ಭಾಷೆಯನ್ನು, ನೀನು ನನಗೆ ಮಾತು ಕೊಟ್ಟದನ್ನು ಉಳಿಸ್ಕೊಳ್ಳಿಲ್ಲ ಅಂತ ಮತ್ತೆ ಹೇಳ್ತಾನೆ ಅರ್ಜುನ. ದ್ರೋಣ, ಡಿಯರ್ ಏಕಲವ್ಯ, ಇಫ್ ಯು ಸೇ ದ್ಯಾಟ್ ಐ ಆಮ್ ಯುವರ್ ಟೀಚರ್, ಐ ಡಿಸರ್ವ್ ಗುರುದಕ್ಷಿಣ. ಕ್ಯಾನ್ ಯು ಗಿವ್ ಯುವರ್ ರೈಟ್ ಥಂಬ್ ಆ್ಯಸ್ ಗುರುದಕ್ಷಿಣ. ಮತ್ತು ಆಚಾರ್ಯರು ಅಂದರೆ ದ್ರೋಣಾಚಾರ್ಯರು ಏನಿರ್ತಾರೆ ಏಕಲವ್ಯನಿಗೆ ಹೇಳ್ತಾರೆ, ನೀನು ನನ್ನನ್ನು ಗುರುವಾಗಿ ಸ್ವೀಕರಿಸಿದರೆ ನಾನು ಗುರುದಕ್ಷಿಣೆಗೆ ಅರ್ಹನಾಗಿದ್ದೇನೆ. ಹಾಗಂದಮೇಲೆ ನಿನ್ನ ಬಲಗೈನ ಹೆಬ್ಬೆರಳನ್ನು ನನಗೆ ಗುರುದಕ್ಷಿಣೆ ಕೊಡ್ತೀಯಾ ಅಂತ ಕೇಳ್ತಾರೆ ದ್ರೋಣಾಚಾರ್ಯರು. ನೋಡಿ, ಏಕಲವ್ಯ, ಡು ನಾಟ್ ಅಕ್ಯೂಸ್ ದ ಗ್ರೇಟ್ ಆಚಾರ್ಯ, ಓ ಪ್ರಿನ್ಸ್, ಐ ಕ್ಯಾನಾಟ್ ಬೇರ್ ಇಟ್, ಹೀಸ್ ಪ್ರಾಮಿಸ್ ಟು ಯು ಶಾಲ್ ಬಿ ಕೆಪ್ಟ್. ಏಕಲವ್ಯ ಹೇಳ್ತಾನೆ ಅರ್ಜುನನಿಗೆ, ಇಲ್ಲಿ ಆಚಾರ್ಯದ ತಪ್ಪಿಲ್ಲ, ಅವರನ್ನು ಬ್ಲೇಮ್ ಮಾಡಬೇಡ, ಅವರು ಮಾತನ್ನು ಉಳಿಸ್ಕೊಂಡಿದ್ದಾರೆ. ಗೋಸ್ ಟು ದ ಐಡಾಲ್, ಗೋಸ್ ಬಿಫೋರ್ ಇಟ್, ಟೇಕ್ಸ್ ಹಿಸ್ ನೈಫ್ ಫ್ರಮ್ ಹಿಸ್
belt, cuts off his right thumb, puts it at the feet of the idol, takes it again and come back to ದ್ರೋಣಾಚಾರ್ಯ. ದ್ರೋಣರು ಹೇಳಿದಾಗೆ ಅವನೇನು ಪೂಜೆ ಮಾಡ್ತಿದ್ದಾರಲ್ಲ ದ್ರೋಣರವರ ಮೂರ್ತಿಗೆ ಅಲ್ಲಿ ಹೋಗ್ತಾನೆ. ಅವನ ಸೊಂಟದ ಬದಿಯಲ್ಲಿರುವಂಥ ಕತ್ತಿಯನ್ನು ತೆಗೆದು ಅಥವಾ ಚಾಕುವನ್ನು ತೆಗೆದು ತನ್ನ ಬಲಗೈ ಬೆರಳನ್ನು ಕತ್ತರಿಸಿ ಆ ಮೂರ್ತಿಯ ಮುಂದೆ ಇಟ್ಟು ಮತ್ತು ದ್ರೋಣರಿಗೆ ತಂದು ಒಪ್ಪಿಸ್ತಾನೆ. ಮೈ ನೋಬಲ್ ಮಾಸ್ಟರ್, ಹಿಯರ್ ಇಸ್ ಮೈ ಗುರು ದಕ್ಷಿಣ. ಐ ರಿಕ್ವೆಸ್ಟ್ ಯು ಟು ಅಕ್ಸೆಪ್ಟ್ ಇಟ್ ಆ್ಯಂಡ್ ಬ್ಲೆಸ್ ಮೀ. ನನ್ನ ಗುರುಗಳೇ, ಇದು ನಿಮ್ಮ ಗುರುದಕ್ಷಿಣೆ, ಇದನ್ನು ನೀವು ಸ್ವೀಕರಿಸಬೇಕು ಮತ್ತು ನನ್ನನ್ನು ಆಶೀರ್ವಾದಿಸಬೇಕು. ದಿಸ್ ಫಾರೆಸ್ಟ್ ಇಸ್ ನೌ ಫ್ರೀ ಆ್ಯಂಡ್ ಔಲ್ಸ್ ಆ್ಯಂಡ್ ಅದರ್ ಕ್ರೂಯಲ್ ಬೀಸ್ಟಸ್ ಆ್ಯಂಡ್ ಮೈ ಡಿಯರ್ ಫಾನ್ಸ್ ಆರ್ ಸೇಫ್. ಈಗ ಈ ಕಾಡೇನಿದೆ ಸೇಫ್ ಆಗಿದೆ ಮತ್ತು ಎಲ್ಲ ಪ್ರಾಣಿಗಳು ಮತ್ತು ಈ ಕ್ರೂಯಲ್ ಅಂದರೆ ಕ್ರೂರಿ ಜನರು ಮತ್ತು ನಾಯಿಗಳು ಎಲ್ಲ ಯಾವುದೂ ಇಲ್ಲ ಈಗ. I have no more need of my bow. Prince, you are now the greatest archer as you will have no competitor in me. ನೀನೇ ಅಂದರೆ ಅರ್ಜುನನಿಗೆ ಹೇಳ್ತಾನೆ, ಇನ್ಮೇಲೆ ನೀನೇ ಅತಿ ದೊಡ್ಡ ಆರ್ಚರ್, ಬಿಲ್ಲುಗಾರ. ನಾನು ನಿನ್ನ ಕಾಂಪಿಟೇಟರ್ ಅಲ್ಲ, ನಿನ್ನ ಸ್ಪರ್ಧಾಳು ಅಲ್ಲ ಅಂತ, ಪ್ರತಿಸ್ಪರ್ಧಿ ಅಲ್ಲ. ದ ಆರ್ಚರ್ಸ್ ಪ್ರಾಮಿಸ್ ಟು ಯು ಈಸ್ ಫುಲ್ಫಿಲ್ಡ್. ಆಚಾರ್ಯರೇನು ನಿಂಗೆ ಮಾತು ಕೊಟ್ಟಿದ್ರು ಅದು ಫುಲ್ಫಿಲ್ ಆಯಿತು ಅಂತ ಹೇಳ್ತಾನೆ ದ್ರೋಣ. ವಾಟ್ ಎ ನೋಬಲ್ ಸೌಲ್, ಗಾಡ್ ಬ್ಲೆಸ್ ಯು ಮೈ ಡಿಯರ್ ಬಾಯ್. ಓಹ್, ಎಂತಹ ನೋಬಲ್ ಸೌಲ್, ಎಂಥ ನೀತಿ ಅಂದರೆ ನಿಸ್ವಾರ್ಥ ಜೀವಿ ಅಂತ, ನಿನ್ನ ದೇವರು ಚೆನ್ನಾಗಿಟ್ಟಿರಲಿ ಅಂತ ಆಶೀರ್ವಾದಿಸ್ತಾರೆ. ಸೊ ಇದು ಈ ಪಾಠ. ಇಲ್ಲಿಗೆ ಪಾರ್ಟ್ 2 ಸೀನನ್ನು ಮುಗಿಸ್ತಾ ಇದ್ದೇನೆ. ಆ್ಯಂಡ್ ಪಾರ್ಟ್ 3ಯಲ್ಲಿ ಕ್ವಶನ್ ಆನ್ಸರ್ ಕಂಪ್ಲೀಟಾಗಿ ಕೊಡ್ತೇನೆ. ಸೊ ಆದಷ್ಟು ಕಾಯ್ತಾ ಇರಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ವಶನ್ ಆನ್ಸರ್ ಕೊಡ್ತೇನೆ ಮತ್ತು ಇದಕ್ಕೆಲ್ಲ ಆನ್ಸರ್ಸ್ ಕೂಡ ಅಲ್ಲಿ ಕೊಡ್ತೇನೆ, ಆಯಿತಾ. ನೆಕ್ಸ್ಟ್ ವೀಡಿಯೋ ಕ್ವಶನ್ ಆನ್ಸರ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.